ದೇಶ ಸೇವೆಯಲ್ಲಿದ್ದಾಗಲೇ ವೀರಮರಣ ಅಪ್ಪಿದ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕುರ್ತಾ ಗ್ರಾಮದ ಯೋಧ ಜಗದೀಶ್ ಶಿಂದೆ ಅವರ ಅಂತ್ಯಕ್ರಿಯೆಯೆಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ನಿವೃತ್ತಿಗೆ ಕೇವಲ 2 ತಿಂಗಳು ಬಾಕಿ ಇರುವಾಗಲೇ ವಿಧಿಯಾಟಕ್ಕೆ ಬಲಿಯಾದ ಯೋಧನ ಅಗಲಿಕೆಗೆ ಇಡೀ ಜಿಲ್ಲೆ ಕಣ್ಣೀರಿಟ್ಟಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಜಗದೀಶ್ ಶಿಂದೆ ಅವರು ಫೆಬ್ರವರಿ 2ರ ಸೋಮವಾರದಂದು ಹರಿಯಾಣದ ಅಂಬಾಲಾದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ನಡೆದ ಭೀಕರ ವಾಹನ ಅಪಘಾತದಲ್ಲಿ ಕಂಗ್ರಾಳಿ ಖುರ್ದಾ ಗ್ರಾಮದ ಸುಪುತ್ರ ಜಗದೀಶ್ ಶಿಂದೆ ಅವರು ಹುತಾತ್ಮರಾಗಿದ್ದಾರೆ. ಇಂದು ಬೆಳಗ್ಗೆ 8:30ಕ್ಕೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರ ಆಗಮಿಸಿತ್ತು. ಈ ವೇಳೆ ಸೇನೆ ವತಿಯಿಂದ ಗೌರವ ನಮನ ಸಲ್ಲಿಸಲಾಯಿತು. ನಂತರ ಅಲ್ಲಿಂದ ಮೆರವಣಿಗೆಯನ್ನು ಮಾಡಿ ಸ್ವಗ್ರಾಮ ಕಂಗ್ರಾಳಿ ಕೆಎಚ್ಕೆ ಗ್ರಾಮಕ್ಕೆ ತರಲಾಯಿತು. ನಂತರ ಮರಾಠಿ ಶಾಲೆಯ ಆವರಣದಲ್ಲಿ ಕೆಲ ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಇಡಲಾಯಿತು. ಈ ವೇಳೆ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸೇನಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಮಾಜಿ ಸೈನಿಕ ಸಂಘಟನೆಯವರು ಸೇರಿದಂತೆ ವಿವಿಧ ಗಣ್ಯರು ಪುಷ್ಪ ಚಕ್ರ ಸಮರ್ಪಿಸಿ ಅಂತಿಮ ದರ್ಶನ ಪಡೆದರು. ಇದಾದ ಬಳಿಕ ಗ್ರಾಮದಲ್ಲಿ ಅಂತ್ಯಯಾತ್ರೆಯನ್ನ ನಡೆಸಲಾಯಿತು. ಸೇನಾ ವರಿಷ್ಠಾಧಿಕಾರಿ ರಾವುತ್ ಅವರ ಸಮ್ಮುಖದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಭಾರತ ಮಾತೆಯ ಸೇವೆಗೈದು ಆಕೆಯ ಮಡಿಲಿನಲ್ಲಿ ಮಲಗಿದ ವೀರ ಯೋಧ ಜಗದೀಶ್ ಶಿಂದೆ ಅವರ ಪಾರ್ಥಿವದ ಮೇಲೆ ಹೊದಿಸಿದ್ದ ಭಾರತ ಧ್ವಜವನ್ನ ಜಗದೀಶ್ ಶಿಂದೆ ಅವರ ಪತ್ನಿಗೆ ನೀಡಲಾಯಿತು. ಈ ವೇಳೆ ಕುಟುಂಬಸ್ಥರ ಕಣ್ಣೀರಿನ ಕಟ್ಟೆಯುತ್ತಿತ್ತು. ಕಂಗ್ರಾಳಿ ಕೆಎಚ್ ಗ್ರಾಮದ ಸ್ಮಶಾನ ಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ಹುತಾತ್ಮ ಯೋಧನ ತಂದೆ ಹಾಗೂ ಹುತಾತ್ಮ ಯೋಧನ ಮಕ್ಕಳು ಜಗದೀಶ್ ಶಿಂದೆ ಅವರ ಪಾರ್ಥಿವ ಮುಖಾಗ್ನಿಯನ್ನು ನೀಡಿದರು. ಯೋಧ ಜಗದೀಶ್ ಶಿಂದೆ ಅವರು ಕಡು ಬಡತನದ ಕುಟುಂಬದಿಂದ ಬಂದವರು. ಅವರ ತಂದೆ ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ಶಾಲೆಯನ್ನ ಕಲಿಸಿದ್ದರು. ಅವರ 2 ಪುತ್ರರು ಸೇನೆಯಲ್ಲಿ ಭರ್ತಿಯಾದರು. 24 ವರ್ಷ ಜಗದೀಶ್ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ 2 ತಿಂಗಳಿನಲ್ಲಿ ನಿವೃತ್ತಿರಾಗಬೇಕಿತ್ತು. ಅಷ್ಟರಲ್ಲಿ ವಿಧಿಯಾಟವಾಡಿದೆ. ಅವರ ನಿಧನಕ್ಕೆ ಸಂಪೂರ್ಣ ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಕಂಗ್ರಾಳಿ ಕೆಎಚ್ ಗ್ರಾಮದ ವಾಮನ್ ಜಾಧವ್ ಎಂಬ ಯೋಧ 2023ರಲ್ಲಿ ಹುತಾತ್ಮರಾಗಿದ್ದರು. ಇಂದು ಯೋಧ ಜಗದೀಶ್ ಶಿಂದೆ ಹುತಾತ್ಮರಾಗಿದ್ದಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಕೋಲ್ಕಾರ್ ಹೇಳಿದರು. ದೇಶಕ್ಕಾಗಿ ನನ್ನ ಶಾಲೆಯ ಸಹಪಾಠಿಯಾಗಿದ್ದ ಯೋಧ ಜಗದೀಶ್ ಶಿಂದೆ ಅವರು ಬಲಿದಾನವನ್ನ ನೀಡಿದ್ದಾರೆ. ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದ ಜಗದೀಶ್ ಶಿಂದೆ ಅವರು ವ್ಯಕ್ತಿತ್ವವನ್ನ ಇಂದು ಸೇರಿದ ಜನ ಸಮೂಹದಿಂದ ಊಹಿಸಬಹುದಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಪಾಟೀಲ್ ಮತ್ತು ಕಿಶನ್ ಪಾಟೀಲ್ ತಿಳಿಸಿದರು. ಕಂಗ್ರಾಳಿ ಕೆಎಚ್ ಗ್ರಾಮದ ಇದು 2ನೇ ಶಹೀದ್ ಆಗೋದು ನಮ್ಮ ಕಂಗ್ರಾಳಿ ಕೆಎಚ್ದಲ್ಲಿ. ಪೈಲಾ ವಾಮನ್ ಜಾಧವ್ ಅಂತ ಇದ್ರು. 2003ರಲ್ಲಿ ಅವರು ಶಹೀದರಾಗಿದ್ದಾರೆ. ಈಗ 2ನೇ ಸಲ ಇವರು ಜಗದೀಶ್ ಮನೋಹರ್ ಶಿಂದೆ ಅಂತ 2ನೇ ಸಲ ಇವರು ಶಹೀದಾಗಿದ್ದಾರೆ. ನಮ್ಮ ಊರಾಗ ಬಹಳ ಕೆಟ್ಟ ದುಃಖದ ಪ್ರಸಂಗ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನಮ್ಮ ಕಂಗ್ರಾಳಿ ಊರದ ಗ್ರಾಮ ಪಂಚಾಯತಿ ಹಾಗೂ ಊರದ ಹಿರಿಕಿರಿಯರ ಎಲ್ಲಾ ಗ್ರಾಮಸ್ಥರಿಂದ ವತಿಯಿಂದ ಅವ್ರಿಗೆ ನಾವು ಒಬ್ಬರನ್ನು ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತೇವೆ. ಯಾರು ಇವತ್ತ 9ವರೆಗೆ ಇಲ್ಲಿ ಕಂಗ್ರಾಳಿಗೆ ತಂದ್ರಿ. ಅಲ್ಲಿ 8ವರೆಗೆ ಸಾಮ್ರಾ ವಿಮಾನತಳಕ್ಕೆ ತಂದಾದ್ಮೇಲೆ ಅಲ್ಲಿಂದ ನಾವು ರ್ಯಾಲಿ ಮುಖಾಂತರ ಕಂಗ್ರಾಳಿ ಕೆಎಚ್ ಗ್ರಾಮಕ್ಕೆ ಆಗಮನ ಮಾಡಿಸಿ ಇಲ್ಲಿ ಕಿಲ್ಲಾದ್ನ ಹಿಡ್ಕೊಂಡು ಚೆನ್ನಮ್ಮ ಸರ್ಕಲ್ ಟು ಸಿವಿಲ್ ಹಾಸ್ಪಿಟಲ್ ರೋಡ್, ಸಿವಿಲ್ ಹಾಸ್ಪಿಟಲ್ ಸದಾಶಿವನಗರ್ ಟು ಮಾರ್ಕೆಟ್ ಯಾರ್ಡ್ APMC ಇಂದ ಅವ್ರ ಮನೆ ಹತ್ರ ಮನೆಯಿಂದ ಹಿಡ್ಕೊಂಡು ಕಂಗ್ರಾಳಿ ಕೆಎಚ್ ಶಿವಾಜಿ ಸ್ಟ್ಯಾಚು, ಅಲ್ಲಿಂದ ಮರಾಠಿ ಶಾಲೆ ಹತ್ರ ನಾವು ಅಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಒಂದು ಗಂಟೆ ಇಟ್ಟಿದ್ವಿ. ಆದ ಮುಖಾಂತರ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿ ಇಲ್ಲಿ ಕಂಗ್ರಾಳಿ ಕೆಎಚ್ ಗ್ರಾಮ ಸ್ಮಶಾನ ಭೂಮಿಯಲ್ಲಿ ನಾವು ಹತ್ರದ ಅಂತ್ಯ ಸಂಸ್ಕಾರ ಮಾಡಿದ್ವಿ. ಎಲ್ಲ ಮಿಲಿಟರಿ ಆಫೀಸರ್, ಕಮಾಂಡೆಂಟ್, CO, ಅದರ ಈ ಜಿಲ್ಲಾ ಪಾಲಕ ಮಂತ್ರಿ ಮತ್ತ MLC ಚಂದ್ರರಾಜ್ ಹಟ್ಟಿಹೊಳಿ ಹಾಗೂ ಇತರ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಎಲ್ಲ ಊರಿನ ಹಿರಿಯರು, ಮಹಿಳಾ ಪುರುಷರು ಹಾಗೆ ಎಲ್ಲರೂ ಬಾಲ ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಅವರಿಗೆ ಶ್ರದ್ಧಾಂಜಲಿ ವಹಿಸಿ. ನಾ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ಲಕ್ಷ್ಮಣ್ ಕೋಲ್ಕರ್. ಹುತಾತ್ಮ ಯೋಧ ಜಗದೀಶ್ ಶಿಂದೆಯವರು ತಂದೆ ತಾಯಿ ಮಕ್ಕಳು 2 ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ
ಶುಭಗಳಿಗೆ ಪ್ರೀತಿಯ ಗಳಿಗೆ ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakvadi, Belagavi.